ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಬೆಳಿಗ್ಗೆ ಬೆಳಿಗ್ಗೆನೆ ನಾವು 8:30ಗೆಲ್ಲ ಅಲ್ಲಿದ್ವಿ ಫ್ರೆಂಡ್ಸು. ಅದು ದೇವಿರಮ್ಮ ಟೆಂಪಲ್ ಅಂತ ಚಿಕ್ಕಮಗಳೂರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ವಿಶೇಷ ಪೂಜೆ ಮಾಡಿಸ್ಬೇಕು ಅಂದರೆ ನೀವು ಬೇಗನೆ ಹೋಗಬೇಕು. ಅಲ್ಲಿ ಹೋದರೆ ನಿಮಗೆ ವಿಶೇಷ ಪೂಜೆ ಮಾಡಿ ಕೊಡ್ತಾರೆ ಅವರು ಬೆಳಿಗ್ಗೆನೆ. ಅಂದರೆ ಕರ್ಟನ್ ಕ್ಲೋಸ್ ಮಾಡಿ ಪೂಜೆ ಮಾಡ್ತಾರಲ್ವ ಫ್ರೆಂಡ್ಸ್, ಹಾಗೆ ಅವ್ರನ್ನ ಅಲ್ಲೇ ನಿಲ್ಸ್ಕೊಂಡಿರ್ತಾರೆ ಪೂಜೆ ಮಾಡಬೇಕಾದ್ರೆ ವಿಶೇಷ ಪೂಜೆಗೆ. ಆಮೇಲೆ ನಮಗೆಲ್ಲ ಮಂಗಳಾರತಿ ಕೊಡೋದು ಫ್ರೆಂಡ್ಸ್. ಇಲ್ಲಿ ನೀವೇನೇ ಹರಕೆ ಹೊತ್ಕೊಂಡ್ರು ಇಲ್ಲಿ ನಡೆಯುತ್ತೆ. ಮತ್ತು ನೋಡೋಕ್ಕೂ ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನೋ ಒಂಥರ ಎಲ್ಲೋ ಹೊರಗಡೆ ಇರೋ ಥರನೇ ಇದೆ. ನಮಗೆ ದೇವಸ್ಥಾನ ಅಂದರೆ ಊರು ಒಳಗಡೆ ಎಲ್ಲ ಹೋಗಬೇಕು. ನೋಡಿ, ಇಲ್ಲಿ ಮಹಾಮಂಗಳಾರತಿ ಆಗ್ತಿದೆ, ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವಾಗ ಎಲ್ಲಿದ್ದೀನಿ ಇದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಅಷ್ಟೊಂದು ಜನ ಯಾರು ಇಲ್ಲ. ನೋಡೋಣ, ಫಾಲ್ಸ್ ಹತ್ರ ಹೋಗ್ತೀನಿ ಇವಾಗ. ಮಳೆ ಬರ್ತಾ ಇದೆ, ನೋಡ್ಕೊ ಬಂದ್ಬಿಡೋಣ. ಕಲ್ಲತ್ಗಿರಿ ಫಾಲ್ಸ್ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಹೋದಾಗಂತೂ ಇಷ್ಟೊಂದು ತುಂಬ ಅಂದರೆ ಫ್ರೆಂಡ್ಸ್ ಮಳೆ ಸ್ಟಾರ್ಟಿಂಗಲ್ಲೇ ಹೋಗಿದ್ದು. ಚೆನ್ನಾಗಿತ್ತು ಮಾತ್ರ, ನೀರು ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ಬಿಡ್ತಾನೆ ಇಲ್ಲ ಇವಾಗೆಲ್ಲ. ಇವಾಗ ಮಳೆ ಆಗಿದೆ ಅಲ್ಲಿ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ನೋಡೋಕ್ಕಂತೂ ಅಷ್ಟು ಕಣ್ಣೇ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದಂತೂ ತುಂಬ ದೇವಸ್ಥಾನನೂ ಇದೆ ಭಕ್ತಿಗೆ, ಹಾಗೆ ಎಂಜಾಯ್ ಮಾಡೋಕ್ಕೆ ಕೂಡ ಫಾಲ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕ ದೇವರಿದೆ, ಇಲ್ಲೊಂದು ಈಶ್ವರ ಇದೆ. ಆಮೇಲೆ ಇಲ್ಲಂತೂ ಹೋಗಾಡ್ತಲ್ಲ, ನೀರು ತುಂಬಾ ಸುರಿತಾ ಇದೆ. ನ್ಯೂಸಲ್ಲೇ ನೋಡೋದು ಬೆಟರ್ ಅನ್ಸುತ್ತೆ ನೋಡಿ. ದೇವಸ್ಥಾನ ತೋರಿಸ್ತೀನಿ ನಾನು. ದೇವಸ್ಥಾನ ಮುಂದೆ ಇದೆ ನೋಡಿ, ಎಲ್ಲಿದ್ದೀನಿ. ಫಾಲ್ಸ್ ಸಖತ್ತಾಗಿದೆ ಅಲ್ಲ ನೋಡಿ, ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಹೋಗೋಣ. ಎಲ್ಲ ಸ್ನಾನ ಮಾಡ್ಬಿಟ್ಟಿದ್ದಾರೆ. ಅಯ್ಯಪ್ಪ ನೋಡಿ, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಈ ಫಾಲ್ಸ್ ನೋಡೋದು ನೆನಪು ಬರುತ್ತೇನೋ ಗೊತ್ತಿಲ್ಲ. ಒಂದು ಶಿವರಾಜ್ ಕುಮಾರ್ದೊಂದು ನಮ್ಮೂರ ಹುಡುಗ ಅಂತ ಒಂದು ಫಿಲಮ್ ಶೂಟಿಂಗ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು ಸಾಂಗ್ ಇದೆ. ಆ ಸಾಂಗಲ್ಲಿ ಶಿವರಾಜ್ ಕುಮಾರ್ ಅವರೊಬ್ಬರೇ ಮಾಡೋದಿಲ್ಲಿ. ಆ ಸಾಂಗು ಇಲ್ಲೇನೆ ಶೂಟಿಂಗ್ ಮಾಡಿರೋದು. ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಚಳಿ ಅಂತೂ ಚಳಿ ಆಗ್ತಾ ಇದೆ ನೋಡಿ, ಜೋರಾಗಿ ಬರ್ತಾ ಇದೆ. ಒಂದಿಷ್ಟು ಚೆನ್ನಾಗಿದೆಲ್ಲ. ಅಲ್ಲಿ ಕೋತಿಗಳು ನೋಡಿ ಫ್ರೆಂಡ್ಸ್, ಕೋತಿಗಳು ಏನೋ ಮಾಡ್ತಿದ್ದೇವೆ. ನನಗೆ ಮುಂದೆ ಹೋಗಕ್ಕೆ ಭಯ ಆಗ್ತಾ ಇದೆ. ದೇವಸ್ಥಾನ ಹತ್ರ ಕೋತಿಗಳಿದೆ ಅಂತ ಬಂದ್ಬಿಟ್ರೆ ಕಷ್ಟ. ಫುಲ್ ಜಾರ್ತಾ ಇದೆ ಇಲ್ಲಿ, ಹುಷಾರಾಗಿ ಹೋಗ್ಬೇಕು. ನಾನು ದೇವಸ್ಥಾನ ಒಳಗೆ ಹೋಗ್ತೀನಿ. ಯಾರು ಇಲ್ಲ ಫ್ರೆಂಡ್ ಇಲ್ಲಿ. ದೇವಸ್ಥಾನ ಕ್ಲೋಸ್ ಆಗಿದೆ, ಪೂಜೆ ಆಗಿದೆ ಅನ್ಸುತ್ತೆ. ದೇವಸ್ಥಾನ ಕ್ಲೋಸ್ ಇದೆ, ಕಾಣ್ತಾ ಇಲ್ಲ ಅಲ್ಲಿ. ಒಳಗಡೆ ಇದೆ ಅನ್ಸುತ್ತೆ ದೇವ್ರು. ಇಲ್ಲಿ ಒಂದು ದೇವ್ರಿದೆ ನೋಡಿ. ಎಲ್ಲ ಕೋತಿಗಳೇ ಚೆನ್ನಾಗಿ ರೌಂಡ್ ಆಗ್ತಾ ಇದ್ದಾವೆ ನೋಡಿ. ಮೇಲೊಂದಿದೆ, ಪಕ್ಕದಲ್ಲಿ ಚೆನ್ನಾಗಿ ಕಾಯಿ ತಗೊಂಡು ಹಬ್ಬ ಮಾಡ್ತಾ ಇದೆ ಇದು. ಅಪ್ಪ, ನನಗಂತೂ ಭಯ. ಫಸ್ಟೇ ಸೈಡಿಗೆ ಹೋಗ್ಬಿಡ್ತೀನಿ ನಾನು. ಸ್ವಲ್ಪ ಬೇರೆ ಜಾರುತ್ತೆ, ಹುಷಾರಾಗಿ ಹೋಗ್ಬೇಕು, ಓಡಾಡ್ಬೇಕು ಫ್ರೆಂಡ್ಸ್ ಇಲ್ಲಿ.
ಹೋಗುದು. ಅಲ್ಲೇನೋ ಅವರೇ ಪೂಜೆ ಮಾಡ್ಕೋತಾರೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ ಕೆಳಗೆ ಸ್ವಲ್ಪ ಬೇಸಿಗೆ ಆದ್ರೆ ಅಲ್ಲೆಲ್ಲ ಇಳಿಬಹುದು ಫ್ರೆಂಡ್ಸ್, ಮುಂದೆ ಚೆನ್ನಾಗಿರುತ್ತೆ, ಇಳ್ಕೊಂಡು ಹೋಗಿ ಬರ್ಬೋದು. ವೀರಭದ್ರೇಶ್ವರ ದೇವಸ್ಥಾನ ನೋಡಿ, ಈಶ್ವರ ಚೆನ್ನಾಗಿದೆ. ಚೆನ್ನಾಗಿದಲ್ಲ, ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸ್ನಾನ ಮಾಡ್ಕೊಂಡು ಚೆನ್ನಾಗಿರೋದು. ಈ ಚಳಿಲಿ ಸ್ನಾನ ಮಾಡಕ್ ಆಗಲ್ಲ, ಬೇಸಿಗೆಲ್ ಹೋಗ್ಬೇಕು. ಕೋತಿ ಬರ್ತಾ ಇದೆ ನನ್ನಿಂದ. ಚಳಿ ಫ್ರೆಂಡ್ಸ್, ನಿಲ್ಲಕ್ಕಾಗ್ತಾ ಇಲ್ಲ. ನೀರ್ ಪಕ್ಕದಲ್ಲಂತೂ ನಮ್ಮಮ್ಮ ಕಡೆ ಹೋಗೋಣ. ಚೆನ್ನಾಗಿದೆ, ಬಿಡ್ತಾ ಇದೆ ನೀರ್ ನೋಡಿ, ಪಕ್ಕ ಚಳಿ, ಸೂಪರ್ ಆಗಿರಲ್ಲ. ಸ್ವಲ್ಪ ಬೇಸಿಗೆ ಆದ್ರೆ ಸ್ನಾನ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಳೆಗಾಲ ಅಲ್ವಾ, ಮಳೆ ಬೇರೆ ಬರ್ತಿರ್ಬೇಕಾದ್ರೆ ಚಳಿ ತಡಿಯಕ್ಕಾಗಲ್ಲ, ಅದು ಸ್ನಾನ, ಅದಕ್ಕೆ ಯಾರು ಅಷ್ಟೊಂದ್ ಜನ ಬೇರೆ ಇಲ್ಲ. ಮಾಡಿ ಅಪ್ಪ ಹೋಗೋಣ ಬನ್ರಿ. ನೀವು ನಾನ್ ವೆಜ್ ದೇವರಿಗೆ ಕೋಳಿ ಎಲ್ಲ ಕುಯ್ದು ಇಲ್ಲೇನೆ ಅಡ್ಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ತರ ಸ್ಪೆಷಾಲಿಟಿ ಇದೆ ಮೇಲೆ. ಚೆನ್ನಾಗಿತ್ತಲ್ಲ, ಸೂಪರ್ ಆಗಿತ್ತು, ಸಖತ್ತಾಗಿದೆ. ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್ ನಾವು ಹೆಬ್ಬೆ ಫಾಲ್ಸು. ಅದಂತೂ ಸಖತ್ತಾಗಿದೆ ಅಂತೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ನಾವು ಮೊದ್ಲಿಗೆ ಹೋದಾಗ ಅಲ್ಲಿ ಗೌರ್ಮೆಂಟ್ ಇದೆ ಮತ್ತು ಪ್ರೈವೇಟ್ ಗಾಡಿಗಳಿದ್ದಾವೆ. ನಾವಂತೂ ಹೋಗಿದ್ದು ಗೌರ್ಮೆಂಟ್ ಗಾಡೀಲಿ. ಪ್ರೈವೇಟ್ ಅಂದರೆ ಬೇಕಾಗಿ ಸೇಫ್ಟಿ ಇರಲ್ಲ ಅಷ್ಟು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಲೆ ಹೋದರೆ ಗುಡ್ಡದ ಮೇಲೆ ಗೌರ್ಮೆಂಟ್ ಇದೆ. ಇದೆಲ್ಲ ನೋಡಿ, ಇದು ಪ್ರೈವೇಟ್ ಗಾಡಿಗಳು ಹೋಗೋಂಥ ಜಾಗ. ನಿಮಗೆ ಇಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ. ಎಷ್ಟು 600 ರೂಪಾಯಿ 700 ರುಪೀಸ್ ಅನಿಸುತ್ತೆ ಒಬ್ಬರಿಗೆ. ಅಲ್ಲಿನೂ ಒಂದು 100 ರುಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ. ಇಲ್ಲಿ 500 600 500ಗೆ ಮೋಸ್ಟ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಹೋಗ್ತಾ ಇದ್ದೆ ಫ್ರೆಂಡ್ಸ್, ಜಾಗ ಅಂತೂ ಅಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ನೋಡ್ತಾ ಇದ್ರೇ ಅಷ್ಟು ಖುಷಿ ಆಗುತ್ತೆ. ಆದರೆ ಇವಾಗಂತೂ ನಾವು ಹೋಗ್ತಿರ್ಬೇಕಾದ್ರೆ ಖಂಡಿತ ಮಳೆ ಬರ್ತಾ ಇದೆ. ನಮಗೂ ಈ ಕಡೆ ಎಲ್ಲ ಗಾಡೀಲಿ ಮಳೆ ಬೀಳ್ತಾ ಇದೆ. ನೋಡಿದ್ರೆ ಜಾಗದಲ್ಲಿ ನಾವು ಹೋಗ್ತೀವಾ ಅನ್ನೋ ರೀತಿ ಇದೆ ಫ್ರೆಂಡ್ಸ್ ರೋಡು. ನೋಡಿ, ನಾವು ಈಗ ಬಂದಿದ್ದೀವಿ ಇಲ್ಲಿಗೆ. ಅಲ್ಲಿ ನಮಗೆ ಸ್ಟಾಪ್ ಕೊಟ್ಟರು. ನಾನು ಜೀಪಿಂದ ಇಳಿದು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಮಳೆ ಬರ್ತಿತ್ತು. ಇಷ್ಟು ದೂರ ನಡ್ಕೊಂಡು ಬರಬೇಕು. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಸ್ಟಾಪ್ ಬಿಟ್ಕೊಡ್ತಾರೆ ನಮಗೆ. ಅಲ್ಲಿಂದ 1 ಕಿಲೋಮೀಟ್ರ್ ನಮಗೆ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಇಲ್ಲಿ ಹೆಬ್ಬೆ ಫಾಲ್ಸ್ ಸಿಗೋದು. ಇದು ನಾವು ನಡ್ಕೊಂಡು ಬರ್ತಾ ಆನ್ ದ ವೇ ದಾರಿಲಿರೋ ಅಂತ ಒಂದು ಸ್ಮಾಲ್ ಬ್ರಿಡ್ಜು. ಇಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಇಲ್ಲಿ. ನನ್ಗೂ ಆಗ್ತದೆ, ಜಾರುತ್ತೆ ಫುಲ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್, ಹಬ್ಬ ನಡ್ಕೊ ಬರ್ಬೇಕಲ್ಲ, 1 ಕಿಲೋಮೀಟ್ರ್ ಬರಬೇಕು. ಅವ್ರು ಅಲ್ಲಿಗೆ ಬಿಟ್ಕೊಟ್ಬಿಡ್ತಾರೆ, ಅದ್ರ ಮುಂದೆ ನಾವು ನಡ್ಕೊಂಡು ಹೋಗ್ಬೇಕು. ಜಾರಿ ಹೋಗ್ತಾ ಇದೆ, ಜಾಕೊಂಡು ಇಲ್ಲಿ ದಾನ ಬನ್ನಿ, ಫುಲ್ ಜಾರುತ್ತೆ. ಈ ತರ ದಾರಿಲೇ ಹೋಗ್ಬೇಕು. 1 ಕಿಲೋಮೀಟ್ರ್ ಹೋಗ್ಬೇಕು ಇನ್ನು. ಅಲ್ಲಿ ನೋಡಿ ಫ್ರೆಂಡ್ಸ್, ನೀರು ಜರು ಅಂತಿದೆಲ್ಲ, ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ಇನ್ನೊಂದಿದೆ.
ನಿಧಾನ ದಟ್ಕೊಂಡು ಹೋಗೋಣ. ಎಲ್ಲ ಫೋಟೋ ತಗೋತಿದ್ದಾರೆ ಹಾಗೆ. ಎಲ್ಲ ಸೆಲ್ಫಿ ತಕ್ಕೋತಿದ್ದಾರೆ ನೋಡಿ, ಚೆನ್ನಾಗಿದೆ ಫ್ರೆಂಡ್ಸ್. ವಾವ್, ನೋಡಿ ಇದೇ ತರ ಹಬ್ಬ. ಇಲ್ಲಿ ನೋಡಿ ಫ್ರೆಂಡ್ಸ್, ದಾರಿ ಹೆಂಗಿದೆ. ಅಯ್ಯೋ, ಚಾ 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 ಹೋಗೋಣ. ಅಂದ್ರೆ ಒಬ್ರೇ ಹೋಗ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಎಷ್ಟು ಭಯ ಗೊತ್ತಾ. ಅವರೆಲ್ಲ ಸೆಲ್ಫಿ ಗಿಲ್ಫಿ ಅಂತ ತಕೊಂಡು ಅಲ್ಲೇ ನಿಂತ್ಕೊಬಿಟ್ಟಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ವಾವ್, ಏನ್ ಸಖತ್ತಾಗಿದೆ ಅಲ್ಲ. ಬೇಸಿಗೆ ಬಂದ್ಬಿಟ್ರೆ ಫ್ರೆಂಡ್ಸ್ ಇಲ್ಲಿ ಸೂಪರ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಒಬ್ಬ ಸಖತ್ತಾಗಿದೆ ಅಲ್ಲ. ಆರಾಮ್ ಹೋಗಿ ಉಳ್ಳಾಡ್ಬಿಡ್ಬೋದು ಬೇಸಿಗೆ ಟೈಮಲ್ಲಿ ಬಂದ್ರೆ. ಬೇಸಿಗೆಲೇ ಬರ್ಬೇಕು ಫ್ರೆಂಡ್ಸ್. ಅಂದ್ರೆ ಇದು ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ನೀರೆಲ್ಲ ಇಳ್ದು ಆಟ ಆಡಕ್ಕೆ ಸೂಪರ್ ಆಗಿದೆ ಅಲ್ಲ. ಕಷ್ಟಪಟ್ರೆ ಏನೋ ಸುಖ ಸಿಗೋದಂತಲ್ಲ. ಅದಕ್ಕೆ ಇಷ್ಟು ದೂರ ನಡ್ಕೊಂಡು ಹೋದ್ರೇನೆ ಫಾಲ್ಸ್ ಸಿಗೋದು ನೋಡಿ. ಇಂಥ ಪ್ಲೇಸ್ ಅಲ್ವಾ ಫ್ರೆಂಡ್ಸ್, ಸೂಪರ್. ಇಲ್ಲಿಂಗೆ ಇನ್ನು ಅಲ್ಲಿಗೆ ಕ್ವಶನ್ ನೋಡೋಣ. ಸೂಪರ್ ಆಗಿದೆ ನೋಡಿ, ಸೂಪರ್ ಅಲ್ವಾ. ಅಲ್ಲಿ ನೋಡಿ ಫ್ರೆಂಡ್ಸ್, ಸರಿ ಸರಿ ನೀರು ಎಲ್ಲೆಲ್ಲೋ ನೋಡಿದ್ರೆ ನೀರು, ಎಲ್ಲೆಲ್ಲೋ ನೀರು. ಸೂಪರ್. ಇನ್ನ ಮುಂದೆ ಹೋಗ್ಬೇಕಂತ ಫ್ರೆಂಡ್ಸ್, ಏನಂತ ಹೋಗೋಣ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಲ್ಲ, ಸೂಪರ್ ಆಗಿದೆ, ಸಖತ್ತಾಗಿದೆ. ನೀರಂತೂ ಪ್ಲೇಸ್ ಹಂಗೆ ಇದೆ ನೋಡಿ. ನೀನು ಸೂಪರ್ ಅಲ್ಲ, ಸೂಪರ್ ಚೆನ್ನಾಗಿದೆ. ಮುಂದೆ ಹೋಗೋಣ, ನೋಡೋಣ ಇನ್ನ ಮುಂದೆ. ಓಕೆ ನೋಡಿ ಫ್ರೆಂಡ್ಸ್, ಸೌಂಡು ತುಂಬಾ ಬರ್ತಾ ಇದೆ. ಯಾಕೋ ಇಲ್ಲೆಲ್ಲೋ ನಿಯರೆಸ್ಟ್ ಇದೆ ಅನ್ಸುತ್ತೆ. ನೋಡೋಣ. ಹಬ್ಬ ನೋಡಿ, ಇಂಥ ಕಾಡಲ್ಲ, ಹಬ್ಬಬ್ಬ, ನೀರಲ್ಲ, ಹಬ್ಬಬ್ಬ, ಚೆನ್ನಾಗಿದೆ, ಸೂಪರ್ ಆಗಿದೆ ಅಂದ್ರೆ ಫ್ರೆಂಡ್ಸ್, ಸ್ವರ್ಗ. ಹಬ್ಬ, ಅಲ್ಲಿಂದ ನಾವು ಅಷ್ಟು ದೂರ ಬಂದಿರ್ಕು. ವಾವ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಎಂತ ಸಾಕತ್ತಲ್ಲ. ಅಲ್ಲಿ ಹೋಗ್ತೀನಿ ನೋಡಿ. ನೋಡ್ರಿ, ಹಬ್ಬ ದೇವ್ರೇ, ಎಂತ ಗೊತ್ತಾ, ಹಾಲ್ ನೋಡಿ. ನೋಡಿ ಫ್ರೆಂಡ್ಸ್, ಏನ್ ಸಖತ್ತಾಗಿದೆ ಅಲ್ಲ. ಯಪ್ಪ, ನನ್ನ ಲೈಫಲ್ಲೇ ನೋಡಿಲ್ಲ ಇಂಥ ಫಾಲ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಇಂಥ ಗಾಳಿ, ಇಂಥ ಚಳಿ, ಒಬ್ಬಪ್ಪ ಅಲ್ಲ ದೇವ್ರು ನೋಡಿ ಫ್ರೆಂಡ್ಸ್. ಒಬ್ಬಪ್ಪ, ನಾನು ಹತ್ರದಲ್ಲೇ ಇದ್ದೀನಿ ಫುಲ್ಲು. ನೋಡ, ಅಲ್ಲಿ ಹೋಗ್ತೀನಿ. ನೋಡಿ ಒಬ್ಬ, ನೋಡಿದ್ರೆ ಇಂಥ ಪ್ಲೇಸ್ ನೋಡ್ರೆ ಫ್ರೆಂಡ್ಸ್, ಲೈಫಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ. ನೋಡ, ನಾನು ನೀರ್ ಹತ್ರ ಹೋಗ್ತೀನಿ, ಇನ್ನ ಹೋಗೋಣ ಒಳಗಡೆ. ಚೆನ್ನಾಗಿದೆ ಅಲ್ಲ. ಸರ್ಕಾರಿ ಇದ್ರ ಮುಂದೆ ಏನು ಇಲ್ಲ, ಅಷ್ಟು ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಜಲಪಾತ. ಸೂಪರ್ ಅಲ್ಲ. ಮಳೆ ಅಲ್ಲ, ಇದು ಮಳೆ ತರ ಬೀಳ್ತಾರೆ. ಹೇಗಿದೆ, ಮಳೆ ತರ ಬೀಳ್ತಿದೆ. ಮಳೆ ಅಲ್ಲ, ನೀರಿಂದು ಈ ತರ ಬೀಳ್ತಾ ಇರೋದು, ಮಳೆ ತರ ನೋಡಿ. ಅದು ಮಳೆ
ಇಲ್ಲ ನೋಡಿ. ವಾವ್, ಚೆನ್ನಾಗಿಲ್ಲ, ಸೂಪರ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಇಂಡಿಯಾನೇ ಸೂಪರು, ಅದರಲ್ಲಿ ಕರ್ನಾಟಕ ಅಂತೂ ಸ್ವರ್ಗ ಫ್ರೆಂಡ್ಸ್, ಸ್ವರ್ಗ. ನಾವು ಸ್ವರ್ಗನ ಹುಡ್ಕೋಬೇಕು ಕರ್ನಾಟಕದಲ್ಲಿ, ಎಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತೇವೆ ಫ್ರೆಂಡ್ಸ್. ನಮ್ಮ ಪಕ್ಕ ಊರಲ್ಲೇ, ನಾವಂತೂ ಹೋಗಲ್ಲ, ಬೇರೆಯವರಲ್ಲಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಇದೂ ಅಷ್ಟೇ ಫ್ರೆಂಡ್ಸ್, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ಚಿಕ್ಕಮಂಗ್ಳೂರಲ್ಲೇ ಒಳಗಡೆ ತುಂಬ ದೂರ ಅಂತೂ ಶಿವಮೊಗ್ಗಕ್ಕೆ ಅಂತೂ. ಹಾಸನ, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಈ ಕಡೆ ದಾವಣಗೆರೆ, ಇಲ್ಲೆಲ್ಲ ತುಂಬ ಹತ್ರನೇ ಆಗುತ್ತೆ ಫ್ರೆಂಡ್ಸ್ ಇದು. ಆದರೆ ಇಂಥ ಪ್ಲೇಸ್ ನೋಡಿರಲ್ಲ ನಾವು. ಎಷ್ಟು ಚೆನ್ನಾಗಿದೆ ಅಂದರೆ ಇದು, ಖಂಡಿತ ನಾನಂತೂ ಇಂಥ ಫಾಲ್ಸ್ ನೋಡಲೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅಷ್ಟು ಖುಷಿ ಇರುತ್ತೆ. ನೀವು ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು, ಸೇಫ್ಟಿ ಕೂಡ ಅಂತ. ಅಲ್ಲಿ ಭಯ ಅಂತ ಪ್ಲೇಸ್ ಅಂತ ಯಾವುದೂ ಇಲ್ಲ. ಮಿಸ್ ಮಾಡಿದೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ನೀವು ಹೋಗ್ಬೋದು, ನೀವು ಒಂದು ಒಳ್ಳೆ ಜಾಗ ನೋಡ್ದಂಗೆ ಆಗುತ್ತೆ. ಇದು ನೋಡಿ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿರೋದೆ ಹಾಗೆ ಕೆಮ್ಮಣ್ಣುಗುಂಡಿ, ಅದಕ್ಕೇನೆ ನಿಯರ್ ಅಲ್ಲೇನೇನೋ ತುಂಬ ಹತ್ತಿರ ಇದ್ದಾವೆ ಇವೆಲ್ಲ. ಕೆಮ್ಮಣ್ಣುಗುಂಡಿ ಇವೆಲ್ಲ ಹತ್ತತ್ರನೇ ಇರೋದು ಫ್ರೆಂಡ್ಸ್. ನಿಮಗೆ ಚಿಕ್ಕಮಂಗ್ಳೂರು ನೀವು ಒಂದು ರೌಂಡ್ ಹೋಗ್ತೀರಾ ಅಂದರೆ ಅವೆಲ್ಲ ಅಂದೇ ವೇನೇ ಸಿಗೋ ಅಂಥ ಜಾಗಗಳು. ಇದು ಕೆಮ್ಮಣ್ಣುಗುಂಡಿಲಿ ನೀವು ಸ್ಟಾರ್ಟಿಂಗ್ ನೋಡಿ ಚೆನ್ನಾಗಿದೆ. ಇಲ್ಲಿ ಮಳೆ ಇಲ್ಲ ಫ್ರೆಂಡ್ಸ್, ಇದೊಂಥರ ಹನಿ ಅಷ್ಟು ಚೆನ್ನಾಗಿ ಬರ್ತಿತ್ತು. ನನಗಂತೂ ತುಂಬ ಖುಷಿ ಆಗ್ತಿತ್ತು ನೋಡಿ. ಸ್ಟಾರ್ಟಿಂಗಲ್ಲಿ ಪಾರ್ಕು, ಈ ಪಾರ್ಕಲ್ಲಿ ಸ್ವಲ್ಪ ಪ್ರಾಣಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗೆ ಮುಂದೆ ಹೋದರೆ ಒಂದು ಗೆಸ್ಟ್ ಹೌಸ್ ಥರ ಇದೆ. ಫುಲ್ ನೋಡೋಕೆ ನನಗೆ ಮಳೆ ಬಂದುಬಿಡ್ತು ಇಲ್ಲಿ. ಇವಾಗೆಲ್ಲ ರೆಡಿ ಮಾಡ್ತಾ ಇರೋಂಥ ರೋಸ್ ಗಿಡಗಳು, ಒಳ್ಳೊಳ್ಳೆ ಗಿಡಗಳು, ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತಲೇ ಎಲ್ಲ ಈ ಥರ ಚಿಕ್ಕದು ಪಾರ್ಕ್ ಮಾಡಿದ್ದಾರೆ. ಮುಂದೆ ಹೋದರೆ ಇಲ್ಲೆಲ್ಲ ಗಿಡಗಳೇ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಖುಷಿ ಅಷ್ಟು. ಅಲ್ಲಿ ನಿಂತ್ಕೊಂಡು ಬೇಸಿಗೆಲ್ಲ ಬರ್ಬೋದು ಫ್ರೆಂಡ್ಸ್. ಬಟ್ ನನಗೆ ಮಳೆ ಬರ್ತಿತ್ತಲ್ಲ, ನಾವು ಸುಮ್ಮನೆ ಹೋಗಿ ಒಂದು ರೌಂಡ್ ಹಾಕೋ ಬಂದಿರೋದಷ್ಟೇ. ಹಂಗೆ ಹೋಗಿ ಒಂದು ರೌಂಡ್ ಹಾಕೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟೇ ಆಗೋಯ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ಕೂತ್ಕೋಬೋದು ಇಲ್ಲೆಲ್ಲ ನೋಡಿ. ನನ್ನ ಹಿಂದೆ ವ್ಯೂ ಅಂತೂ ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್. ಅದು ನೋಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಬಿಟ್ರು ಅಷ್ಟು ನೆಮ್ಮದಿ ಅನಿಸುತ್ತೆ. ಇದು ಸ್ವಲ್ಪ ಡೌನ್ಗೆ, ಅಲ್ಲೆಲ್ಲ ನಾನು ಇಳ್ದಿಲ್ಲ, ಇಳಿಬೋದು ಕೂಡ, ಚೆನ್ನಾಗಿದೆ ನೋಡಿ. ನನಗೆ ಇಲ್ಲಿ ರೌಂಡ್ ಬರೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದುಬಿಡ್ತು ಫ್ರೆಂಡ್ಸ್. ಎಲ್ಲ ಒಂದು ಕಡೆ ರೆಸ್ಟ್ ನೋಡಿ, ಗೆಸ್ಟ್ ಹೌಸ್ ಪಕ್ಕದಲ್ಲೇ ನಾನು ಓಡೋಗಿ ನಿಂತ್ಕೊಂಡೆ. ಹಾಗೇ ನಾವು ನಿಮಗೆ ಎಲ್ಲ ಥರ ಹೂವಿನ ಗಿಡಗಳು ಫ್ರೆಂಡ್ಸ್ ಇಲ್ಲಿದೆ, ಎಲ್ಲ ಥರ ಗಿಡಗಳು. ನನಗಂತೂ ಈ ಗಿಡಗಳೆಲ್ಲ ಯಾವುದು ಗುರ್ತಿಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಇದು ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ನೋಡಿ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ಪಾರ್ಕ್ ತುಂಬ ದೊಡ್ಡದಿದೆ ನೋಡಿ. ಹೂಗಳೆಲ್ಲ ಇದಂತೂ ನನಗಂತೂ ಯಾವ ಹೆಸ್ರು ಗೊತ್ತಿಲ್ಲ ನೋಡಿ. ನಿಮಗೆ ಗೊತ್ತಿದ್ರೆ ಹೇಳಿ ನೋಡೋಣ. ಇದೆಲ್ಲ ಶಾವಂತಿಗೆ ಹೂವು, ಇದಂತೂ ಖಂಡಿತ ಗೊತ್ತು, ಇದು ಗೊತ್ತಿಲ್ಲ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ಶೋ ಗಿಡ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ, ಮಕ್ಕಳಿಗೆ ಆಟ ಆಡೋಕ್ಕೆ ಹೇಳ್ದಲ್ಲ ನಾನು, ಚಿಕ್ಕದು ಒಂದು ಪಾರ್ಕ್ ಇದೆ. ನಾನು ಹೇಳೋದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇಂಥ ಅವಕಾಶಗಳೆಲ್ಲ ಸಿಕ್ಕಿದಾಗ ನಾವು ಖಂಡಿತ ಮಿಸ್ ಮಾಡ್ಕೋಬಾರ್ದು. ಅವಕಾಶ ಅಲ್ಲ, ಅವಕಾಶ ಮಾಡ್ಕೋಬೇಕು ಜೀವನದಲ್ಲಿ. ಎಲ್ಲರಿಗೂ ಕಷ್ಟ ಇರುತ್ತೆ, ಒಂದು ಸತಿ ಎಲ್ಲ ಹೋಗಿ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.